ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಎಲ್ರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಓಕೆ, ಇವತ್ತು ನಾನು ನಿಮಗೆ ಆರಿ ಪ್ಯಾಟರ್ನ್ ಸ್ಟಿಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹನಿಕೋಮ್ ತೋರಿಸ್ಕೊಟ್ಟಿದ್ದೆ ಅಲ್ವಾ, ಇವತ್ತು ಪ್ಯಾಟ್ರನ್ ತೋರಿಸ್ತಾ ಇದ್ದೀನಿ. ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ. ಯಾವುದೇ ಆಫ್ಲೈನ್ ಕ್ಲಾಸಿನ ಅಗತ್ಯತೆ ಇಲ್ಲದೆ ತುಂಬ ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಪ್ಲೇಲಿಸ್ಟ್ ಮಾಡಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು ನೀವು, ಹಾಗೆ ಕಲಿಬೋದು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಕೂಡ ಮಾಡಬಹುದು. ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ಕೂಡ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡಿ ಹಾಕ್ತೀನಿ. ಓಕೆ ನೋಡಿ, ಇದಕ್ಕೆ ನಾನು ಸೇಮ್ ಹನಿ ಡ್ರಾಪ್ ಅಥವಾ ತಿಲಕಂ ಶೇಪಲ್ಲಿ ನಾನು ಈ ಥರ, ಅಥವಾ ಲೀಫ್ ಈ ಥರ ಯಾವುದಾದ್ರೂ ಅಂದ್ಕೊಳ್ಳಿ, ಶೇಪ್ ಅದೇ ಥರನೇ ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯ ನಾನು ಲೈನ್ಸನ್ನು ಹೇಳ್ಕೊಳ್ತೀನಿ. ಅಂದರೆ ಈ ಲೈನ್ಸ್ ಹಾಕೋದು ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ, ಕಲಿಯುವಾಗ ಕರೆಕ್ಟಾಗಿ ಶೇಪ್ ಗೊತ್ತಾಗಬೇಕಲ್ವ ಯಾವ ಥರ ಹಾಕೋದು ಅಂತ. ಅದಕ್ಕೋಸ್ಕರ ನಾನು ಪ್ರತಿ ಸ್ಟಿಚ್ಚಲ್ಲಿ ಕೂಡ ನಾನು ಡ್ರಾ ಮಾಡಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆದ ನಂತರ ನೀವು ಹಾಗೆ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಡಿಸೈನ್ಗಳಲ್ಲಿ. ಈ ಥರ ಲೈನ್ಸ್ ಎಲ್ಲ ಹಾಕಬೇಕನ್ನೋ ಅವಶ್ಯಕತೆ ಇರಲ್ಲ. ನೋಡಿ, ಈ ಥರ ಡ್ರಾ ಮಾಡ್ಕೊಂಬಿಡಿ. ಈ ಥರ ಡ್ರಾ ಮಾಡಿಕೊಂಡು 2 ಎಳೆ ಸಿಲ್ಕ್ ಥ್ರೆಡ್ ತೊಗೊಳ್ಳಿ, 2 ಎಳೆ ದಾರ ತೊಗೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ಔಟರ್ ಲೈನಿಗೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಬೇಕು. ಓಕೆ, ನಾನು ಅದನ್ನು ಫಾಸ್ಟ್ ಮಾಡಿದ್ದೀನಿ, ಚೈನ್ ಸ್ಟಿಚ್ ನಿಮಗೆ ಹಾಕೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ದರೆ ನಾನು ಬೇಸಿಕ್ಕಿಂದನೂ ಹೇಳ್ಕೊಟ್ಟಿದ್ದೀನಿ, ಹೋಗಿ ನೀವು ಫಸ್ಟ್ ಕ್ಲಾಸಿಂದ ಅಟೆಂಡ್ ಮಾಡಿ ಎಲ್ಲನೂ ಡೀಟೇಲಾಗಿ ಕಲ್ತ್ಕೊಂಬರ್ಬೋದು. ಅಥವಾ ಇದುವರೆಗೆ ಕಲ್ತೋರಿದ್ದರೆ ಅವರಿಗೆ ಈಗಾಗಲೇ ಪ್ರಾಕ್ಟೀಸ್ ಆಗಿರುತ್ತೆ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳಿ ಹಾಕ್ಕೊಂಡು. ಈಗ ಚೈನ್ ಸ್ಟಿಚ್ ಹೇಗಂದರೆ ಚಿಕ್ಕ ಚೈನ್ ಸ್ಟಿಚ್ಚು ಕೂಡ ಹಾಕ್ಬೋದು, ಅಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಸ್ಟಾರ್ಟಿಂಗಿಂದ ಕ್ಲಾಸ್ ಅಟೆಂಡ್ ಮಾಡಿದವ್ರು ಯಾರಾದರೂ ಇದ್ದರೆ. ಓಕೆ, ಮತ್ತೇನು ಗೊತ್ತಾ, ಯಾರಾದರೂ ಕಲಿತಾ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಐಡಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ನನಗೆ ನೀವು ಇಮೇಜನ್ನು ಸೆಂಡ್ ಮಾಡ್ಬೋದು. ಫೋಟೋನ ಕಳಿಸಿದರೆ ನಾನು ನೋಡ್ತೀನಿ, ಹಾಗೆ ರಿಪ್ಲೈ ಕೂಡ ಮಾಡ್ತೀನಿ. ಸರಿನಾ? ಓಕೆ, ನಾನೀಗ ಚೈನ್ ಸ್ಟಿಚ್ಚು ಫುಲ್ ಕವರ್ ಮಾಡಿದೆ. ಈಗ ಏನು ಮಾಡಬೇಕು ಅಂದರೆ ಪ್ರತಿ ಲೈನ್ಸಲ್ಲೂ ನೀವು ಚೈನ್ ಸ್ಟಿಚ್ ಹಾಕಬೇಕು. ಚೈನ್ ಸ್ಟಿಚ್ಚು ಕಂಟಿನ್ಯೂಸ್ ಆಗಿರಲ್ಲ, ಒಂದೊಂದು ಲೈನಿಗೇ ಎಂಡ್ ನಾಟು ಫಿನಿಶ್ ಆಗುತ್ತೆ. ಅಂದರೆ ಒಂದೊಂದು ಲೈನಲ್ಲಿ ನೀವು ಚೈನ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ನೋಡಿ, ಈಗ ನಾನು ಚೈನ್ ಸ್ಟಿಚ್ಚನ್ನು 2 ಲೈನಿಗೆ ಸ್ಲೋ ಆಗಿ ತೋರಿಸ್ತೀನಿ. ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಬನ್ನಿ, ಸ್ಮಾಲ್ ಚೈನ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಮತ್ತು ಒಂದು ಲೈನಿಗೇ ನೀವು ಎಂಡ್ ನಾಟ್ ಹಾಕಿ ಆ ಸ್ಟಿಚ್ಚನ್ನು ಕ್ಲೋಸ್ ಮಾಡಿ ನೀವು ನೆಕ್ಸ್ಟ್ ಲೈನಿಗೆ ಹೋಗಬೇಕು. ಕಂಟಿನ್ಯೂಸ್ ಆಗಿ ಸ್ಟಿಚ್ಚನ್ನು ಹಾಕಬಾರ್ದು. ನೋಡಿ, ಅದೇ ಥರನೇ ಫುಲ್ಲು ನೀವು ಒಂದು ಲೈನನ್ನು ಈ ಥರ ಸ್ಟಿಚ್ ಹಾಕಿ ಅಲ್ಲಿಗೆ ನೀವು ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಬೇಕು. ನೋಡಿ, ಅದೇ ಜಾಗಕ್ಕೆ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ. ಈ ಥರ ಕರೆಕ್ಟ್ ಫಿನಿಷಿಂಗಲ್ಲಿ ಎಂಡ್ ನಾಟ್ ಹಾಕೋದಾದರೆ ಚಿಕ್ಕದಾಗಿ ಹಾಕಬೇಕಾಗತ್ತೆ, ದಾರನ ಎಳ್ಕೊಬೇಕಾಗತ್ತೆ. ಅದ್ರ ಟಿಪ್ಸ್ ಎಲ್ಲ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಸಿಲ್ಕ್ ಥ್ರೆಡ್ಡಿನ ಟಿಪ್ಸ್ ಇದೆ, ಅದರಲ್ಲಿ ಹೋಗಿ ನೋಡ್ಕೊಳ್ಳಿ. ಎಂಡ್ ನಾಟ್ ಯಾವ ಥರ ಹಾಕೋದು, ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ಒಂದು ವೇಳೆ ಎಂಡ್ ನಾಟ್ ಕ್ಲಾಸು ಯಾರು ಅಟೆಂಡ್ ಮಾಡಿಲ್ಲ ಅನ್ನೋದಾದರೆ ನಂದು ಕ್ಲಾಸ್ ನಂಬರ್ 6 ಇದೆಯಲ್ಲ, ಅದನ್ನು ಅಟೆಂಡ್ ಮಾಡಿ. ತುಂಬ ಡೀಟೇಲಾಗಿ ಎಂಡ್ ನಾಟ್ ಬಗ್ಗೆ ಹೇಳಿದ್ದೀನಿ. ಎಂಡ್ ನಾಟು ಮಾತ್ರ ನೀವು ಕಲೀಲೇಬೇಕು, ಪ್ಲೀಸ್ ಕಲೀರಿ. ಓಕೆ, ಅದನ್ನು ನೆಗ್ಲಿಜೆನ್ಸಿ ಮಾಡಬೇಡಿ. ಎಂಡ್ ನಾಟು ಮಾತ್ರ ಕಲೀಲೇಬೇಕು, ಕಲ್ತ್ಕೊಳ್ಳಿ. ಪ್ರಾಕ್ಟೀಸ್ ಇಲ್ಲ ಅಂದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಈ ಥರ ಎಲ್ಲ ಲೈನ್ಸನ್ನು ನಾನು ಕವರ್ ಮಾಡಿ ತೋರಿಸ್ತೀನಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನೋಡಿ, ನಾನು ಎಲ್ಲ ಲೈನ್ಸಿಗೂ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಚೈನ್ ಸ್ಟಿಚ್ ಹಾಕಿ ಈಗ ನೋಡಿ ಒಂದು ಸೈಡಿಂದ ಪ್ಯಾಟ್ರನ್ ಸ್ಟಾರ್ಟ್ ಮಾಡಬೇಕು. ಒಂದು ಸೈಡಿಂದ ಚೈನ್ ತಕ್ಕೊಂಡು ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ನೀವು ಒಂದು ಚೈನ್ ಹಾಕೋಬೇಕಾಗತ್ತೆ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಕೆಳಗಡೆಯಿಂದ ಆ ಲೈನ್ ಇದೆ ನೋಡಿ, ಆ ಲೈನ್ ಕೆಳಗಡೆಯಿಂದ ಚೈನ್ ಹಾಕಿಬಿಟ್ಟು
ಮೇಲ್ಗಡೆಗೆ ಒಂದು ಚೈನ್ ಹಾಕಿ ಬಟನ್ ಹೋಲ್ ಸ್ಟಿಚ್ಚಿನಾಗೆ ಕೆಳಗೆ ಎಳ್ಕೊಂಡು ಬಂದು ಅಲ್ಲಿ ಒಂದು ಚಿಕ್ಕದಾಗಿ ಸ್ಮಾಲ್ ಸ್ಟಿಚ್ ಹಾಕಬೇಕು, ಚಿಕ್ಕ ಚೈನು. ಅದಕ್ಕೆ ನಾವು ಲಾಕ್ ಚೈನ್ ಅಂತ ಹೇಳ್ತೀವಿ. ಓಕೆ, ಲಾಕ್ ಚೈನ್ ಅಥವಾ ಲಾಕ್ ಸ್ಟಿಚ್ಚು. ಮತ್ತು ನೀವೇನು ಮಾಡಬೇಕು, ಡೈರೆಕ್ಟ್ ಮೇಲಕ್ಕೆ ತಗೊಂಡು ಹೋಗಿ ಮತ್ತು ಕೆಳಗಡೆ ತಂದು ಲಾಕ್ ಚೈನ್ ಹಾಕಬೇಕು. ಅಂದರೆ ನೀವು ಲಾಸ್ಟ್ ಹನಿಕೊಂಬಲ್ಲಿ ಡೈರೆಕ್ಟ್ ಮೇಲಿಂದ ಚೈನ್ ತಂದಿರಲಿಲ್ಲ, ಸೈಡ್ ಚೈನ್ ಹಾಕ್ಬಿಟ್ಟು ಮೇಲೆ ಹೋಗಿರ್ತಿದ್ರಿ. ಇದರಲ್ಲಿ ಹಾಗಲ್ಲ, ಇದು ಮೇಲ್ಗಡೆ ಚೈನ್ನ ಹಾಕಿಬಿಟ್ಟು ಹಾಗೆ ಕೆಳಗಡೆ ಎಳ್ಕೊಂಡು ಬಂದು ಕೆಳಗೆ ನೀವು ಲಾಕ್ ಸ್ಟಿಚ್ಚನ್ನು ಹಾಕೋದಕ್ಕೆ ಪ್ಯಾಟ್ರನ್ ಸ್ಟಿಚ್ ಅಂತ ಹೇಳ್ತಾರೆ. ಇದೊಂಥರ ಪ್ಯಾಟರ್ನಲ್ಲಿ ವೆರೈಟೀಸ್ ಅಷ್ಟೇ. ಹನಿಕೊಂಬು, ಪೈನಾಪಲ್ಲು, ಇದೊಂದು ಸಿಂಪಲ್ ನಾರ್ಮಲ್ ಪ್ಯಾಟ್ರನ್, ಆ ಥರ ನೋಡಿ. ಇದೇ ಥರನೇ ನೆಕ್ಸ್ಟ್ ಅಲ್ಲಿ ಎಣ್ಣೊಟ್ಟು ಹಾಕಿ ಕ್ಲೋಸ್ ಮಾಡಿ. ಎಣ್ಣೊಟ್ಟು ಔಟರ್ ಲೈನ್ಗಿಂತ ಹೊರಗಡೆ ಹೋಗಬಾರ್ದು. ಔಟರ್ ಲೈನ್ ಇದೆಯಲ್ಲ ಒಳಗಡೆನೇ ಇರಬೇಕು ನಿಮ್ಮದೆಲ್ಲ ಸ್ಟಿಚ್ಚಸ್ಸು. ಈಗ ನೆಕ್ಸ್ಟ್ ಲೈನಿಂದ ಸ್ಟಾರ್ಟ್ ಮಾಡಿ. ಅದು ಕೂಡ ಮಧ್ಯ ಬರಬೇಕು. ಆ ಮೇಲ್ಗಡೆ ಅಡ್ಡ ಲೈನ್ ಇದೆಯಲ್ಲ ಆ ಲೈನ್ನ ಮೇಲಕ್ಕೆ ಸ್ಟಿಚ್ಚನ್ನು ಹಾಕಬೇಕು ನೀವು. ಅಂದರೆ ತೋರಿಸ್ತೀನಿ ನೋಡಿ. ಈಗ ಚೈನ್ ತೆಗೆದು ಆ ಬಾಕ್ಸ್ ಮೇಲಿನ ಬಾಕ್ಸ್ಗಳ ಮಧ್ಯಕ್ಕೆ, ಓಕೆ, ಈ ಥರ ಚೈನ್ ತಗೊಂಡು ಮಧ್ಯಕ್ಕೆ ಆ ಅಡ್ಡ ಲೈನಿನ ಮೇಲ್ಗಡೆಯಿಂದ ಸ್ಟಿಚ್ ಹಾಕಬೇಕು ನೀವು ಚೈನನ್ನು ನೋಡಿ. ಇದೇ ಥರನೇ ಮೇಲ್ಗಡೆಯಿಂದ ಚೈನ್ ಹಾಕಿ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡೋರಾದರೆ ಸ್ಟಾರ್ಟಿಂಗಿಂದ ಕ್ಲಾಸನ್ನ ಅಟೆಂಡ್ ಮಾಡಿ. ನಾನು ಎಂಬ್ರಾಯ್ಡ್ರಿ ಕ್ಲಾಸನ್ನು ಫುಲ್ಲು ಡೀಟೇಲಾಗಿ ಕೊಟ್ಟಿದ್ದೀನಿ. ನೀವು ಆಫ್ಲೈನ್ ಕ್ಲಾಸಿಗೆ ಹೋದರೂ ಕೂಡ ಅದೇ ಥರನೇ ನಿಮಗೆ ಕಲಿಸೋದು. ಏನು ಅಬ್ಬಬ್ಬ ಅಂದರೆ ಒಂದು ಮೋಟಿಫೈ ಯಾವುದಾದ್ರೂ ಒಂದು ಇಮೇಜಸ್ನ ಡ್ರಾ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ನಿಮಗೆ ಈ ಸ್ಟಿಚಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆ್ಯಕ್ಚುಲಿ ಅದೆಲ್ಲ ತುಂಬ ಟೈಮ್ ಹಿಡಿದ್ಬಿಡುತ್ತೆ ನೀವು ಆರಿ ವರ್ಕ್ ಮಾಡಬೇಕಂದ್ರೆ. ಅದಕ್ಕೆ ಈ ಥರನೇ ಸ್ಮಾಲ್ ಮೋಟಿಫೈ ಹಾಕಿಬಿಟ್ಟು ನೀವು ಸ್ಟಿಚ್ ಪ್ರಾಕ್ಟೀಸ್ ಮಾಡಿದ್ರೇ ಸಾಕು ಆರಿ ವರ್ಕಿಗೆ. ನೀವು ಸ್ಟಿಚ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮ್ಮದು ಪ್ರಾಕ್ಟೀಸು ಕೂಡ ಆಗೋಗ್ಬಿಟ್ಟಿರುತ್ತೆ. ಓಕೆ ನೋಡಿ, ಎಣ್ಣೊಟ್ಟು ಹಾಕಿ ಕ್ಲೋಸ್ ಮಾಡಿದೆ ಅಲ್ವಾ, ಸೇಮ್ ಅದೇ ಥರನೇ ಫುಲ್ಲು ಲೀಫನ್ನು ನೀವು ಕಂಪ್ಲೀಟ್ ಮಾಡ್ಕೊತ ಬರಬೇಕು. ಪ್ರತಿ ಲೈನ್ಸಲ್ಲೂ ಎಂಡಿಗೆ ಎಣ್ಣೊಟ್ಟು ಹಾಕಿ ಕ್ಲೋಸ್ ಮಾಡಿ ಮತ್ತೆ ಹೊಸದಾಗಿಯೇ ನೀವು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಎಣ್ಣೊಟ್ಟು ಕ್ಲಾಸನ್ನು ಅಟೆಂಡ್ ಮಾಡಿ. ಕ್ಲಾಸ್ ನಂಬರ್ 6 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಎಣ್ಣೊಟ್ಟನ್ನು. ಏನು ಗೊತ್ತಾ, ನೀವು ಬ್ಲೌಸಿಗೆಲ್ಲ ಡಿಸೈನ್ ಹಾಕುವಾಗ 2 ಸತಿ ಎಣ್ಣೊಟ್ಟು ಹಾಕಿ ಡಿಸೈನ್ನ ಕ್ಲೋಸ್ ಮಾಡಬೇಕು. ಯಾಕೆಂದರೆ ಎಲ್ಲೂ ಕೂಡ ಎಣ್ಣೊಟ್ಟು ಬಿಚ್ಕೊಂಡು ಹೋಗಬಾರ್ದು. ದಾರಗಳು ಸ್ಟಿಚ್ಚಸ್ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ರೆ ನಿಮ್ಮದು ಡಿಸೈನೆಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲೂ ಡಬಲ್ಲು ಎಣ್ಣೊಟ್ಟು ಹಾಕಿ ಎಂಡಲ್ಲೂ ಡಬಲ್ ಎಣ್ಣೊಟ್ಟು ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ಸ್ಟಿಚ್ಚಲ್ಲಾದರೆ ಪರವಾಗಿಲ್ಲ ನೀವು ಕಲಿತಾ ಇರುವಾಗ. ಮತ್ತೇನು ಗೊತ್ತಾ, ನೀವು ಈಗ ನಾನು ಕೊಡ್ತಾ ಇರೋ 100 ಸ್ಟಿಚ್ಚಸ್ ಇದೆಯಲ್ಲ, ಆ ಸ್ಟಿಚ್ಚಸ್ ಎಲ್ಲ ಮುಗಿದು, ಸ್ಟಿಚ್ಚಸ್ಸು 100 ಇಲ್ಲ, ಅದರಲ್ಲಿ ನಾನು ತುಂಬ ವರ್ಕ್ಗಳನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ಬೀಡ್ಸು, ಮಿರರು, ಜರ್ದೋಸಿ ಎಲ್ಲ ಬರುತ್ತೆ. ಸ್ಟಿಚ್ಚಸ್ ಅಷ್ಟೊಂದಿಲ್ಲ, ಸ್ಟಿಚ್ಚಸ್ ಕಮ್ಮಿನೇ ಇದೆ. ಮತ್ತು ಅದರಲ್ಲೂ ನಾನು ಒಂದು 5-6 ಕ್ಲಾಸನ್ನು, 5-6 ಒಂದು 10 ಕ್ಲಾಸೇ ಅಂದ್ಕೊಳ್ಳಿ. 10 ಕ್ಲಾಸನ್ನು ನಾನು ಎಣ್ಣಾಟು ಮತ್ತು ಚೈನ್ ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಯಾಕೆಂದರೆ ನಿಮಗೆ ಚೈನ್ ಸ್ಟಿಚ್ಚೇ ಇಂಪಾರ್ಟೆಂಟ್ ಅಲ್ವಾ. ಚೈನ್ ಹಾಕೋದು ಬಂದರೆ ನಿಮಗೆ ಎಲ್ಲ ಬಂದ ಹಾಗೆಯೇ. ಅದಕ್ಕೋಸ್ಕರ ನಾನು ಒಂದು 10 ಕ್ಲಾಸಸ್ಸು ಚೈನ್ ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಆನಂತರ ನಮಗೆ 1 ಬೈ 1 ಸ್ಟಿಚ್ಚಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನಿಮಗೆ ಇದೆಲ್ಲ ಕಂಪ್ಲೀಟ್ ಆದ ನಂತರ ಬೀಡ್ಸು, ಮಿರರು, ಜರ್ದೋಸಿ ಮತ್ತು ಫ್ರೆಂಚ್ ನಾಟ್ಗಳು, ಅದರಲ್ಲೂ ವೆರೈಟಿ ಆಫ್ ಫ್ರೆಂಚ್ ನಾಟ್ಗಳು ಎಲ್ಲ ತೋರಿಸ್ತೀನಿ ನಾನು. ಅದರಲ್ಲೇ 100 ಕ್ಲಾಸ್ ಬಂದುಬಿಡುತ್ತೆ. ಅಷ್ಟರಲ್ಲಿ ನಿಮ್ಮ ಪ್ರಾಕ್ಟೀಸ್ ಕೂಡ ಆಗೋಗ್ಬಿಟ್ಟಿರುತ್ತೆ. ಆರಿ ವರ್ಕಿಗೆ ಪರ್ಫೆಕ್ಟು ರೆಡಿಯಾಗಿಬಿಟ್ಟಿರ್ತೀರ. ಓಕೆ ನೋಡಿ, ಈಗ ನಾನು ಸ್ಲೋ ಆಗಿ ತೋರಿಸ್ತೀನಿ. ಈ ಗ್ಯಾಪಲ್ಲಿ ಬರುವಾಗ ಸಿಂಗಲ್ ಸ್ಟಿಚ್, ಫೆದರ್ ಸ್ಟಿಚ್ಚಲ್ಲಿ ತೋರಿಸಿದ್ದೆ ಅಲ್ವಾ, ಒಂದೇ ಕಡೆ ಹಾಕಬೇಕು ನೀವು ಸ್ಟಿಚ್ಚನ್ನು ಕೆಳಗಡೆ. ನೋಡಿ, ಬಟನ್ ಹೋಲ್ ಸ್ಟಿಚ್ಚನ್ನು ಎಳ್ಕೊಂಡು ಬಂದ ಹಾಗೆ ಎಳ್ಕೊಂಡು ಬರಬೇಕು. ಪ್ರತಿ ಒಂದು ಮಧ್ಯದಿಂದ ದಾರನ ತಗೊಂಡು ಒಂದೇ ಕಡೆ ನಿಮ್ಮ ಸ್ಟಿಚ್ ಇರಬೇಕು ಎಂಡಲ್ಲಿ. ನೋಡಿ, ಒಂದೇ ಹೋಲಲ್ಲಿ. ಇದು ನಾನು ಫೆದರ್ ಸ್ಟಿಚ್ಚಲ್ಲಿ ತೋರಿಸಿದ್ದೆ ಸ್ಟಿಚ್ಚನ್ನು, ಸೇಮ್ ಅದೇ ಥರನೇ. ಓಕೆ,
ಇದೇ ಥರನೇ ನೀವು ಡಿಸೈನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಎಲ್ಲ ಆದ ನಂತರ ಎಣ್ಣೊಟ್ಟು ಹಾಕಿ ಫಿನಿಷ್ ಮಾಡಿ. ಮತ್ತು ಔಟರ್ ಲೈನಿಗೆ ನೀವು ಏನು ಬೇಕಾದರೂ ಡೆಕೋರೇಟ್ ಮಾಡ್ಬೋದು. ಆಪೋಸಿಟ್ ಕಲರಲ್ಲಿ ಚೈನ್ ಹಾಕ್ಬೋದು, ಬೀಡ್ಸ್ ಹಾಕ್ಬೋದು, ಕಟ್ ಬೀಡ್ಸ್ ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ನಾನು ಬೀಡ್ಸ್ ಹಾಕಿಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ, ಕ್ಲಾಸಸ್ಸೆಲ್ಲ ನೀವು ಮನೇಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಕ್ಲಾಸನ್ನು ನಾನು ತುಂಬ ಡಿಟೇಲಾಗಿ ಕೊಡ್ತಾಯಿದ್ದೀನಿ. ಈಗ ನಾನು ಹೇಳ್ಕೊಡ್ತಾ ಇರೋ ಕ್ಲಾಸ್ಗಳಿಗೆಲ್ಲ ನೀವು ಆಲ್ರೆಡಿ 90% ರೆಡಿಯಾಗಿಬಿಟ್ಟಿರ್ತೀರಿ. ಸ್ಟಾರ್ಟಿಂಗಿಂದ ಅಟೆಂಡ್ ಮಾಡಿದವರಿದ್ದರೆ 90% ಆಲ್ರೆಡಿ ರೆಡಿಯಾಗಿಬಿಟ್ಟಿರ್ತೀರ. ನಂದು ಆಲ್ರೆಡಿ 52 ಕ್ಲಾಸ್ ಆಗೋಯಿತು, ಇನ್ನೂ ಸ್ವಲ್ಪನೇ ಬಾಕಿ ಇದೆ. ನೀವು ಪರ್ಫೆಕ್ಟ್ ಆರಿ ವರ್ಕರ್ ಆಗ್ತೀರಾ. ನೋಡಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ನಾನು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ, ನಾನೀಗ ಬೀಡ್ಸ್ ಹಾಕಿ ತೋರಿಸ್ತೀನಿ, ಓಕೆನಾ. ಮತ್ತು ಹೇಗೆ ಬಂದಿದೆ ಅಂತ ಕೂಡ ಹೇಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆ, ನಾನು ಕ್ಲಿಯರ್ ಮಾಡ್ತೀನಿ. ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಒಬ್ಬರು ಕೇಳಿದರು ಸಿಲ್ಕ್ ಥ್ರೆಡ್ ಬಗ್ಗೆ ನಂಗೆ ಕರೆಕ್ಟಾಗಿ ಹೇಳಿ, ಕಟ್ ಆಗ್ತಾಯಿದೆ ಅಂತ. ಅದು ಕ್ಲಾಸ್ ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಡಲ್ಲಿದ್ದೀನಿ ನಾನು, ಅದಕ್ಕೋಸ್ಕರ. ಓಕೆ, ನೋಡಿ, ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡಿದೆ ನಾನು. ಲಾಸ್ಟ್ ಈ ಥರ ಬರುತ್ತೆ ಪ್ಯಾಟ್ರನ್ ಸ್ಟಿಚ್ಚು. ನೋಡಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.